ಮಧುಮೇಹ ಇವತ್ತು ಬಹುಶಃ ಜಗತ್ತಿನ ಅತಿ ದೊಡ್ಡ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದು. ಆದ್ರೆ ಇದು ಬಂದ್ಬಿಟ್ರೆ ಜೀವನ ಪೂರ್ತಿ ಇರುತ್ತಾ? ಇದನ್ನ ಹಿಮ್ಮೆಟ್ಟಿಸೋಕಾಗಲ್ವಾ? ಬನ್ನಿ, ಈ ಒಂದು ವಿಶ್ಲೇಷಣೆಯಲ್ಲಿ ಮಧುಮೇಹದ ಮೂಲ ಕಾರಣ ಏನು, ಅದನ್ನ ಹೇಗೆ ಕಂಟ್ರೋಲ್ ಮಾಡಬಹುದು, ಅಷ್ಟೇ ಅಲ್ಲ ಅದನ್ನ ರಿವರ್ಸ್ ಮಾಡೋಕಿರೋ ವೈಜ್ಞಾನಿಕ ಪರಿಹಾರಗಳೇನು ಅಂತ ನೋಡೋಣ. ರಿಸರ್ಚ್ ಪ್ರಕಾರ 5 ಮುಖ್ಯ ಕಾರಣಗಳನ್ನ ಗುರುತಿಸಿದ್ದಾರೆ. ಮೊದಲನೇದಾಗಿ ನಮ್ಮ ದೇಹದಲ್ಲಿರೋ ಹೆಚ್ಚುವರಿ ಕೊಬ್ಬು ಅಂದ್ರೆ ಒಬೇಸಿಟಿ. ಎರಡನೇದು ಕ್ರಾನಿಕ್ ಸ್ಟ್ರೆಸ್ ಅಂದ್ರೆ ನಿರಂತರವಾಗಿರೋ ಮಾನಸಿಕ ಒತ್ತಡ. ಮೂರನೇದು ಫಿಸಿಕಲ್ ಆಕ್ಟಿವಿಟಿನೇ ಇಲ್ದಿರೋದು. ಮತ್ತೆ ನಾಲ್ಕನೇದು ನಾವು ತಿನ್ನೋ ಆಹಾರದಲ್ಲಿರೋ ಸಿಕ್ಕಾಪಟ್ಟೆ ಸಕ್ಕರೆ. ಮತ್ತೆ ಕೊನೆಯದಾಗಿ ಕೆಲವೊಮ್ಮೆ ಇದು ಫ್ಯಾಮಿಲಿಯಿಂದಾನೂ ಬರಬಹುದು, ಅಂದ್ರೆ ಜೆನೆಟಿಕ್ಸ್. ಸರಿ, ಕಾರಣಗಳು ಗೊತ್ತಾಯ್ತು. ಈಗ ಡಯಾಬಿಟಿಸ್ ಬಂದಾಗ ನಮ್ಮ ದೇಹದೊಳಗೆ ಸೆಲ್ ಲೆವೆಲ್ನಲ್ಲಿ ಎಕ್ಸಾಕ್ಟ್ ಆಗಿ ಏನಾಗತ್ತೆ ಅಂತ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲೇ ನೋಡಿ, ಮೊದಲನೇ ಮತ್ತೆ ಅತಿದೊಡ್ಡ ಸಮಸ್ಯೆ ಶುರುವಾಗೋದು. ಇದನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ದೇಹದ ಸೆಲ್ಸ್ ಇನ್ಸುಲಿನ್ಗೆ ರೆಸ್ಪಾಂಡ್ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ. ಅವು ತಮ್ಮ ಬಾಗಿಲನ್ನೇ ಲಾಕ್ ಮಾಡ್ಕೊಂಡ ಹಾಗೆ. ಇದರಿಂದ ಏನಾಗುತ್ತೆ, ನಾವು ತಿಂದ ಆಹಾರದಿಂದ ಬರೋ ಶುಗರ್ ಸೆಲ್ಸ್ ಒಳಗೆ ಹೋಗಿ ಎನರ್ಜಿ ಆಗಿ ಕನ್ವರ್ಟ್ ಆಗೋಕೆ ಆಗೋದೇ ಇಲ್ಲ. ಇದರ ರಿಸಲ್ಟ್ ಏನು? ಎಷ್ಟೇ ತಿಂದ್ರೂ ಎಷ್ಟೇ ರೆಸ್ಟ್ ಮಾಡಿದ್ರೂ ಯಾವಾಗ್ಲೂ ಸುಸ್ತು ಸುಸ್ತು ಸುಸ್ತು. ಸೊ ಸೆಲ್ಸ್ ಶುಗರ್ ತಗೊಳ್ಳದೇ ಇದ್ದಾಗ ಬ್ಲಡ್ನಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ನಮ್ಮ ಪ್ಯಾನ್ಕ್ರಿಯಾಸ್ಗೆ ಒಂದು ಸಿಗ್ನಲ್ ಹೋಗುತ್ತೆ, ಹೇ ಇನ್ನೂ ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡು ಅಂತ. ಪಾಪ ಅದು ಓವರ್ ಟೈಮ್ ಕೆಲಸ ಮಾಡಿ ಮಾಡಿ ಕೊನೆಗೆ ಸುಸ್ತಾಗ್ಬಿಡುತ್ತೆ, ಅಕ್ಷರಶಃ ಬರ್ನ್ಔಟ್ ಆಗುತ್ತೆ. ಒಂದು ಟೈಮ್ ಆದ್ಮೇಲೆ ಅದಕ್ಕೆ ಇನ್ಸುಲಿನ್ ಉತ್ಪಾದನೆ ಮಾಡೋ ಶಕ್ತಿನೇ ಇರೋದಿಲ್ಲ. ಈಗ ನಾವು 3ನೇ ಮತ್ತು ತುಂಬಾನೇ ಡೇಂಜರಸ್ ಹಂತಕ್ಕೆ ಬರ್ತಿದ್ದೀವಿ. ಸೈಂಟಿಫಿಕ್ ಆಗಿ ಇದನ್ನ ಗ್ಲೈಕೇಷನ್ ಅಂತಾರೆ. ಏನಿದು ಅಂದ್ರೆ ನಮ್ಮ ರಕ್ತದಲ್ಲಿ ಬಳಕೆಯಾಗದೆ ಸುಮ್ಮನೆ ತೇಲಾಡ್ತಿರೋ ಎಕ್ಸ್ಟ್ರಾ ಶುಗರ್ ಇದೆಯಲ್ಲ, ಅದು ನಮ್ಮ ದೇಹದ ಪ್ರೋಟೀನ್ಸ್ ಜೊತೆ ಅಂಟ್ಕೊಂಡು ನಿಧಾನವಾಗಿ ವಿಷವಾಗಿ ಬದಲಾಗೋ ಒಂದು ಪ್ರೋಸೆಸ್. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಉದಾಹರಣೆ ಇದೆ. ಒಂದು ಬಿಸಿ ಪ್ಯಾನ್ ಮೇಲೆ ಸಕ್ಕರೆ ಹಾಕಿದ್ರೆ ಏನಾಗತ್ತೆ? ಅದು ಕ್ಯಾರಮೆಲ್ ತರ ಆಗಿ ಕಟ್ಟಿಯಾಗತ್ತಲ್ವಾ? ಅದೇ ರೀತಿ ನಮ್ಮ ರಕ್ತದಲ್ಲಿರೋ ಎಕ್ಸ್ಟ್ರಾ ಶುಗರ್ ಕೂಡ ಒಂದು ರೀತಿ ವಿಷಕಾರಿಯಾಗಿ ಬದಲಾಗತ್ತೆ. ಈ ವಿಷಕಾರಿ ವಸ್ತುಗಳನ್ನ ಎಜಿಸ್ ಅಂತಾರೆ. ಇವೇ ನೋಡಿ ಹಾರ್ಟ್ ಅಟ್ಯಾಕ್, ಬ್ರೈನ್ ಡ್ಯಾಮೇಜ್, ಕಿಡ್ನಿ ಫೇಲ್ಯೂರ್ ಈ ತರಹದ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಮೂಲ ಕಾರಣ. ಓಕೆ, ಈ ಎಲ್ಲ ಪ್ರಾಬ್ಲಮ್ಸ್ ಕೇಳಿ ಟೆನ್ಷನ್ ಆಗ್ಬೇಡಿ, ಯಾಕಂದ್ರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಇಲ್ಲಿಂದಾನೇ ಒಂದು ಹೊಸ ಭರವಸೆ ಶುರುವಾಗೋದು. ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ ಡಯಾಬಿಟೀಸ್ ರಿವರ್ಸ್ ಮಾಡೋದು ಸಾಧ್ಯ ಇದೆ ಅಂತ ಗಟ್ಟಿಯಾದ ಪ್ರೂಫ್ ಕೊಡ್ತಿದೆ. ಹಾಗಾದ್ರೆ ಬನ್ನಿ ಈಗ ಪರಿಹಾರದ ಕಡೆ ಗಮನ ಕೊಡೋಣ. ನೋಡಿ, ಈ ಸ್ಲೈಡ್ನಲ್ಲಿರೋ ಇನ್ಫಾರ್ಮೇಶನ್ ನಿಜಕ್ಕೂ ಒಂದು ಗೇಮ್ ಚೇಂಜರ್. ಒಂದು ಸ್ಟಡಿ ಪ್ರಕಾರ ಯಾರು 5 kgಗಿಂತ ಜಾಸ್ತಿ ತೂಕ ಕಡಿಮೆ ಮಾಡ್ಕೊಂಡ್ರೋ ಅವರಲ್ಲಿ 50% ಡಯಾಬಿಟೀಸ್ ರಿವರ್ಸ್ ಆಗಿದೆ. ಅಷ್ಟೇ ಅಲ್ಲ, ಇದಕ್ಕಿಂತ ಒಂದು ಅದ್ಭುತ ವಿಷಯ ಅಂದ್ರೆ ಯಾರು 10 kgಗಿಂತ ಜಾಸ್ತಿ ತೂಕ ಇಳಿಸ್ಕೊಂಡ್ರೋ ಅವರಲ್ಲಿ 90% ಡಯಾಬಿಟೀಸ್ ರಿವರ್ಸ್ ಆಗಿದೆ. ಇದರಿಂದ ಏನು ಗೊತ್ತಾಗುತ್ತೆ? ವೆಯ್ಟ್ ಲಾಸ್ ಅನ್ನೋದು ಡಯಾಬಿಟೀಸ್ ರಿವರ್ಸಲ್ನಲ್ಲಿ ಅತಿ ದೊಡ್ಡ ಪಾತ್ರ ವಹಿಸುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದು ತುಂಬಾ ಪವರ್ಫುಲ್ ಟೂಲ್. ಸಿಂಪಲ್ ಆಗಿ ಹೇಳೋದಾದ್ರೆ ದಿನದಲ್ಲಿ 16 ಗಂಟೆ ಫಾಸ್ಟಿಂಗ್ ಮಾಡಿ 8 ಗಂಟೆಯ ವಿಂಡೋದಲ್ಲಿ ಮಾತ್ರ ತಿನ್ನೋದು. ಉದಾಹರಣೆಗೆ ಸಂಜೆ 6 ಗಂಟೆಗೆ ಡಿನ್ನರ್ ಮುಗಿಸಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ 10 ಗಂಟೆಗೆ ತಿಂಡಿ ಮಾಡೋದು. ಆ 16 ಗಂಟೆಗಳ ಗ್ಯಾಪ್ನಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿ ಸ್ಟೋರ್ ಆಗಿರೋ ಎಕ್ಸ್ಟ್ರಾ ಶುಗರ್ನ ಎನರ್ಜಿಗೋಸ್ಕರ ಬರ್ನ್ ಮಾಡಕ್ ಶುರು ಮಾಡುತ್ತೆ. ಇನ್ನು ಆಹಾರದ ವಿಷಯಕ್ಕೆ ಬಂದ್ರೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಲೋ GI ಫುಡ್ಸ್ ತಿನ್ನೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ತಿಂದ ತಕ್ಷಣ ಬ್ಲಡ್ ಶುಗರ್ ಸ್ಪೈಕ್ ಮಾಡದೆ ನಿಧಾನವಾಗಿ ಶುಗರ್ ರಿಲೀಸ್ ಮಾಡುವ ಆಹಾರಗಳು. ಉದಾಹರಣೆಗೆ ರಾಗಿ, ಜೋಳ, ಬ್ರೌನ್ ರೈಸ್, ಚಪಾತಿ, ತರಕಾರಿಗಳು, ಸೇಬು ಇವೆಲ್ಲ ಒಳ್ಳೆದು. ಅದೇ ವೈಟ್ ರೈಸ್, ಮೈದಾ, ಬಾಳೆಹಣ್ಣು, ಸ್ವೀಟ್ಸ್ ಇವೆಲ್ಲ ತಿಂದ ತಕ್ಷಣ ಶುಗರ್ ಲೆವೆಲ್ ಶೂಟಪ್ ಮಾಡುತ್ತೆ. ಸೊ ಇವುಗಳಿಂದ ದೂರ ಇರಬೇಕು. ಮತ್ತೆ 4ನೇ ಪಿಲ್ಲರ್ ವ್ಯಾಯಾಮ. ಇದು ನಾನ್ ನೆಗೋಷಿಯೇಬಲ್. ದಿನಕ್ಕೆ ಕನಿಷ್ಠ ಒಂದು 30 ನಿಮಿಷ ಬ್ರಿಸ್ಕ್ ವಾಕಿಂಗ್ ಅಥವಾ ಜಾಗಿಂಗ್ ಮಾಡಲೇಬೇಕು. ಎಕ್ಸರ್ಸೈಸ್ ಮಾಡಿದಾಗ ನಮ್ಮ ಬಾಡಿ ಬ್ಲಡ್ ಶುಗರ್ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡೋಕೆ ಕಲಿಯುತ್ತೆ. ಆ 4 ಮೇನ್ ಪಿಲ್ಲರ್ಸ್ ಜೊತೆಗೆ ಕೆಲವು ಚಿಕ್ಕ ಚಿಕ್ಕ ಡೈಲಿ ಹ್ಯಾಬಿಟ್ಸ್ ಕೂಡ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಇವು ನಮ್ಮ ಪ್ಲಾನ್ಗೆ ಇನ್ನೂ ಹೆಚ್ಚು ಸಪೋರ್ಟ್ ಕೊಡುತ್ತೆ.
ಇಲ್ಲಿ ನೋಡಿ, ಕೆಲವು ಸಿಂಪಲ್ ಆದ್ರೆ ತುಂಬಾ ಪವರ್ಫುಲ್ ಹ್ಯಾಬಿಟ್ಸ್. ದಿನ 1 ಕಪ್ ಅರಿಶಿನ ಮತ್ತೆ ಚಕ್ಕೆ ಅಂದ್ರೆ ದಾಲ್ಚೀನಿ ಹಾಕಿದ ಟೀ ಕುಡಿಯೋದು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ರಾತ್ರಿ ನೆನೆಸಿಟ್ಟ 1-2 ಸ್ಪೂನ್ ಮೆಂತ್ಯ ಕಾಳನ್ನ ಬೆಳಗ್ಗೆ ತಿನ್ನೋದು ಕೂಡ ತುಂಬಾ ಒಳ್ಳೇದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ರಾತ್ರಿ ಮಲ್ಗೋಕೆ 3 ಗಂಟೆ ಮುಂಚೆನೆ ಊಟ ಮುಗಿಸ್ಬೇಕು. ಮತ್ತೆ ಊಟ ಆದ ತಕ್ಷಣ ಸುಮ್ನೆ ಕೂರೋ ಬದಲು ಸ್ವಲ್ಪ ವಾಕ್ ಮಾಡ್ಬೇಕು.